ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೇ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಏತತ್ರಿನಾಚಿಕೇತಾಃ. ವಿಷ್ಣು ಕೂಡ ಏನಾಗಿದೆ ಪರಮಾತ್ಮನಿಗೆ, ಪರಮಾತ್ಮನ ರೂಪಗಳೇ ಬೇರೆ. ಅದೇ ವಿಷ್ಣು ಪ್ರಸಕ್ತಿಯಲ್ಲಿ ಬಂದಿರೋದೀಗ. ಹೃದಯದಲ್ಲಿ ರೂಪಗಳಿವೆ. ಆ ರೂಪಗಳು ಯಾವುದು ಅಂತ ಕೇಳಿದರೆ, ನಮ್ಮ ದೇಹದೊಳಗೆ ಎರಡಿವೆ ಅಂತ ಹೇಳಿಬಿಟ್ರು. ಎರಡು ಒಂದೇ ಅಂತ ತಿಳ್ಕೊಂಡ್ಬಿಟ್ರೆ ಜೀವನು ಇದ್ದಾನೆ, ಪರಮಾತ್ಮನಿದ್ದಾನೆ. ಒಂದೇ ಅಂತ ತಿಳ್ಕೊಳ್ಳೋದಲ್ಲ, ಪರಮಾತ್ಮಂದೇ ಎರಡು ರೂಪಗಳಿವೆ ಅಂತ ಹೇಳಿದ್ರು. ಜೀವ ನಾವಿರೋದು ಅದು ಆಬ್ವಿಯಸ್, ಅದು ಮತ್ತೆ ಹೇಳಬೇಕಾಗಿಲ್ಲ. ಪರಮಾತ್ಮ ಎರಡು ರೂಪದಲ್ಲಿದ್ದಾನೆ. ಆತ್ಮಾಂತರಾತ್ಮೇ ಗುಹಾಂ ಪ್ರವಿಷ್ಟವು ಆತ್ಮಾನೋ ಬ್ರಹ್ಮಸೂತ್ರ ಇದ್ರ ಮೇಲೆ ಹೊರಟಿರೋದು. ಆತ್ಮಾಂತರಾತ್ಮೇತಿ ವಿಭು ಏಕೈವ ದ್ವಿಧಾ ಸ್ಥಿತ. ಆತ್ಮರೂಪ ಅಂತ ಒಂದು, ಅಂತರಾತ್ಮರೂಪ ಅಂತ ಒಂದಿದೆ. ಸವಿಷ್ಣು ಪರಮೇ ವಾಯೌ ಪರೇಭ್ಯೋ ಅಪಿ ವೃದ್ಧರೂಪಕೆ ಶುಭಾನ್ ಪಿಬತಿ ಭೋಗಾನ್ ಸಹ ಛಾಯೇವ ವಿದುಷಾಂ ಪ್ರಭು ಆತಪಃ ಪಾಪಿನಾಂ ನಿತ್ಯಂ. ಪರಮಾತ್ಮ ಯಾವಾಗಲೂ ಕೂಡ ಯಹಸೇತು ರೀಜಾನಾಂ ವಿಷ್ಣು ಪರಮೇ ವಾಯೌ ಪರೇಭ್ಯೋ ಅಪಿ ವೃದ್ಧರೂಪಕೆ ಶುಭಾನ್ ಪಿಬತಿ ಭೋಗಾನ್ ಸಹ. ನಾವು ಜೀವರು, ನಾವೆಲ್ಲ ಅಶುಭವಾದನ್ನು ತಿಂದುಬಿಡ್ತೇವೆ. ಆದರೆ ದೇವರು ಏನು ಸ್ವೀಕಾರ ಮಾಡೋದಿಲ್ಲ, ಶುಭ ಮಾತ್ರ, ಬೇರೆ ಸ್ವೀಕಾರ ಮಾಡೋದೇ ಇಲ್ಲ. ಅದು ಹಂಸಕ್ಷೀರ ನ್ಯಾಯ. ಇವು ಎರಡು ಕಾಗೆನೂ ಕುಡಿಯುತ್ತೆ ನೀರನ್ನು, ಹಾಲು ನೀರು ಮಿಕ್ಸ್ ಆಗಿರೋದು. ಹಂಸನೂ ಕುಡಿಯುತ್ತೆ, ಕಾಗೆ ಎರಡನ್ನೂ ಕುಡಿದು ಬಿಡುತ್ತೆ, ಅಥವಾ ಎರಡನ್ನೂ ಬಿಟ್ಟು ಬಿಡುತ್ತೆ. ಇದು ಹಾಗಲ್ಲ, ಹಾಲು ಮಾತ್ರ ತಗೊಳುತ್ತಲ್ಲ, ದೇವರ ಶುಭಮಾಂಶ ಮಾತ್ರ ತಗೋತಾನೆ ಹೊರತು ಬೇರೆ ಅಲ್ಲ. ಯಾಕೆ ಹಂಸ ಅಂದ್ರೇನು? ಶುದ್ಧ. ದೇವರೇನು ಶುದ್ಧ, ಅದೇನು ಸ್ವೀಕಾರ ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ವಾಮನಿ ಭಾಮನಿ ರೂಪ ಅಲ್ಲ, ಹೆಸರಷ್ಟೇ ಅದು, ಹೆಸರಷ್ಟೇ ಅದು, ರೂಪಗಳಲ್ಲ. ಇದು ರೂಪಗಳು ಎರಡು. ಅಲ್ಲ ಅಲ್ಲ ಅಲ್ಲ, ವಾಮನ ರೂಪ ಭಾವನ ರೂಪ ಅಂದರೆ ಅದೇ ರೂಪದ ಆಕಾರ ಒಂದು, ಕಾಂತಿ ಒಂದು ಅಷ್ಟೇ. ಕಾಂತಿ ಕಂಡು ಅದು ಬೇರೆ ಪ್ರಸಂಗನೇ ಬೇರೆ. ಈ ಪ್ರಸಂಗ ಸಂಬಂಧಪಟ್ಟಿದ್ದಲ್ಲ. ಎರಡು ಆಗಿದ್ದು ಎರಡು ಸೂತ್ರ ಯಾಕೆ ಬೇಕಾಗಿತ್ತು? ಅವು ಎರಡು ಇದು ಕಡೆ ಯಾಕೆ ಮಾಡ್ತಿದ್ರು? ಅಲ್ಲೇ ಎರಡು ಒಂದೇ ಆಗಿದ್ದರೆ ಮಾಡೋ ಕಾರಣನೇ ಇರ್ತಿರ್ಲಿಲ್ಲ. ವ್ಯತ್ಯಾಸ ಇದೆ ಎರಡು. ₹2 ಯಾತಕ್ಕ? ದೇವ್ರ ವೈಭವ ಅದು. ಹಾಗೆ ನಮ್ಮ ರೂಪದಲ್ಲಿ ಬರೀ ಅಲ್ಲ, ಅನಂತ ರೂಪದಲ್ಲೂ ಇದ್ದಾನೆ ಈ ಮಧ್ಯೆ. ಬರೀ ಅನ್ನದಲ್ಲಿ ಒಂದು ರೂಪದಲ್ಲಿ ಸಾಲದಾ? ಪ್ರತಿಯೊಂದರಲ್ಲೂ ಎಷ್ಟು ರೂಪದಲ್ಲಿ ಇದ್ದಾನೆ. ವೈಭವ ಅಷ್ಟೇ. ಒಂದು ಡ್ರೆಸ್ ಹಾಕ ಅಂತ ಕೇಳ್ತಾರೆ, ಎಷ್ಟು ಇಟ್ಕೊಂಡಿರ್ತಾರಲ್ಲ ಶ್ರೀಮಂತರು. ಯಾಕೆ? ಹೌದು, ವೈಭವ ಅದು, ತಪ್ಪಲ್ಲ ಅದು. ಅದು ಗುಣ ತೋರಿಸುತ್ತೆ, ವೈಭವೇ ತೋರಿಸುತ್ತೆ. ಇವರಿಲ್ಲ ಅಂದರೆ ಇಲ್ಲ, ತಗೊಳ್ಳೋ ಶಕ್ತಿ ಇಲ್ಲ ಅಂತ ಅರ್ಥ. ಯಸ್ಯೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ಸೇತು ಪರಮಾತ್ಮ ಯಾರು ಗೊತ್ತಾ? ಈಜಾನಾನಾಂ ಯಹ ಸೇತು. ದಾಟಿಸಿಬಿಡ್ತಾನೆ, ವೈಕುಂಠಕ್ಕೆ ದಾರಿ ಆಗ್ತಾನೆ ಪರಮಾತ್ಮ. ಯಾರು ಯಜ್ಞಗಳನ್ನು, ಈಜ ಅಂದರೆ ಪೂಜೆ, ಇಜ್ಜಾ ಪೂಜೆ ಮಾಡ್ತಾರೆ ಅವರಿಗೆ. ಅಕ್ಷರಂ ಬ್ರಹ್ಮ ತತ್ಪರಂ, ಪರಮಾತ್ಮ ಅಕ್ಷರನಾಗ್ತಾನೆ, ಅನುಗ್ರಹವಾಗಿರುತ್ತಾನೆ, ಇವರಿಗಿಂತ ಮೇಲಿರ್ತಾನೆ. ಅಭಯಂ ತಿತೀರ್ಷತಾಂ ಪಾರಂ, ಈ ಸಂಸಾರವನ್ನು ದಾಟಕ್ಕೆ ಇಷ್ಟಪಡ್ತಾರಲ್ಲ ಅವರಿಗೆ ಅಭಯವನ್ನು ಕೊಡ್ತಾನೆ. ಮೋಕ್ಷಕ್ಕೆ ಏನಂತ ಹೆಸರಿದೆ? ಅಭಯ. ಅಲ್ಲಿ ಹೋದ್ರೆ ಏನಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಳ್ಳರ ಭಯ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ. ಗೊತ್ತಾಯ್ತಾ? ಕಳ್ಳರಿಗೆ ಅವ್ರ ಭಯ ಇರ್ತದೆ ಹೊರತು ಅವರಿಗಿವರು ಭಯ ಇರೋದಿಲ್ಲ. ಮರ್ಯಾದಾ ವಿಷ್ಣುಯಾಜಿನಾಂ ಸಂಸಾರಸ್ಯ ಚ ಪಾರಸ್ಥಃ ವಿಷ್ಣು ಜಿಸ್ವರೂಪಕಃ. ಎರಡು ರೂಪದಲ್ಲಿದ್ದಾನೆ, ಸ್ಪಷ್ಟ ಹೇಳಿದ್ದಾರೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಧ್ಯಾನ ಹೇಗೆ ಮಾಡಬೇಕು ಅಂದರೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ. ಆತ್ಮನೇ ರಥಿ, ವಿದ್ಧಿ ಶರೀರ ಅನ್ನೋದು ರಥ. ಈ ದೇಹದಿನ ತೇರು ದಾಸ ಹೇಳ್ತಾರಲ್ಲ, ಈ ದೇಹ ದೇವರ ಬುದ್ಧದು. ಅದು ರಥೋತ್ಸವ ಯಾತಕ್ಕೆ ಮಾಡ್ತಾರೆ ಅಂದರೆ, ರಥ ಅಂದರೆ ಏನದು? ನಮ್ಮ ದೇಹನೇ ರಥ. ಅಲ್ಲಿ ಬಿಂಬರೂಪಿ ಪರಮಾತ್ಮನೇ ಉತ್ಸವ ಮೂರ್ತಿ ಕೂತಿದ್ದಾನೆ. ಆ ಚಿಂತನೆ ಮಾಡಿದ್ರೆ ರಥೋತ್ಸವ ಮಾಡೋದು ಅಷ್ಟೇ ಹೊರತು ಬೇರೆ ಅಲ್ಲ. ಸುಮ್ಮನೆ ಗೊಂಬೆ ಕೂಡಿಸಿದ್ರೆ ಅದು ರಥೋತ್ಸವ ಆಗೋದಿಲ್ಲ. ಅದಕ್ಕೆ ರಥದಿಂದ ರಥಕ್ಕೆ ಬಾರೋ ಹರಿಯೇ ಅಂತ ಸ್ತೋತ್ರ. ರಥದಿಂದ ರಥಕ್ಕೆ ಬಾರೋ ಹರಿಯೇ, ಆ ರಥದಲ್ಲಿ ಕೂತಿದೆಯಲ್ಲ, ಈ ರಥದಲ್ಲಿ ವ್ಯಕ್ತ ಮಾಡು ಅಂತ ಅರ್ಥ. ಅದಕ್ಕೆ ಹೇಳಿದ್ರು, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವೀದ್ಯ. ನೋಡಿದ್ರು ಉಳಿತಿರ್ತಿರ್ತಾರೆ, ನೋಡಿದ್ರು ಪುನರ್ಜನ್ಮ ವಾಪಸ್ ಹೋಗ್ಬಿಟ್ರೆ. ರಥ ನೋಡಿದ್ರು ಬಂದರು ಅಲ್ಲ, ರಥಸ್ಥಂ ದೇಹಸ್ಥಂ ಬಿಂಬರೂಪಿಣಂ ಭಗವಂತಂ ದೃಷ್ಟ ಪುನರ್ಜನ್ಮ ನವೀದ್ಯ. ಅಂದರೆ ಆ ಭಕ್ತರಿಗೆ ಹೊರಗಿನ ಅರ್ಥ ಬೇರೆ, ಒಳಗಿನ ಅರ್ಥ ಬೇರೆ. ತುಂಬ ಜನ ತಿಳ್ಕೊಂಡಿದ್ದೇನೋ ಹೊರಗಿನ ಅರ್ಥ ಒಂದೇ. ರಥೋತ್ಸವ ನೋಡಿದ್ರೆ ಎಲ್ಲ ಪಾಪ ಹೋಯಿತು, ಹೊಸ ಪಾಪ ಮಾಡಬಹುದು ಅಂತ ಆಯ್ತು. ಅಲ್ಲ, ಇಂದ್ರಿಯಾಣಿ ಹಯಾನ್ಯಾಹು
ಇದು ನೋಡಿ, ಆತ್ಮ ರಥ, ಈ ದೇಹ ರಥ ಅಂದಮೇಲೆ ಇದಕ್ಕೆ ಕುದುರೆಗಳು ಯಾವುದು? ಇಂದ್ರಿಯಾಣಿ ಹಯಾನ್ಯಾಹು. ಎಷ್ಟು ಕುದುರೆಗಳಿವೆ? 10 + 1, ಅದು 11ನೇ ಕುದುರೆ ಒಳಗಿದೆ. ಇವಿಷ್ಟು ಇಲ್ಲಿದೆ. ಅದಕ್ಕೆ ಜ್ಞಾನೇಂದ್ರ ಕರ್ಮ, ಅದಕ್ಕೆ ದಶರಥ ಅಂತ ಹೆಸರು. ಜೀವನಿಗೆ ಏನಂತ ಹೆಸರು? ದಶರಥ. ರಾಮ ಮಗನಾಗಿ ಹುಟ್ಟಿದ ಮೇಲೆ ಸದ್ಗತಿ ಹೋದಾದ್ದರಿಂದ ಅಲ್ಲೇ ತನ್ನ ದೇಹದಿಂದ ಅವತಾರ ಮಾಡಬೇಕಲ್ಲ, ಅಲ್ಲೇ ಕಾಣಬೇಕು. ಬಿಂಬರೂಪಿಯಾದ ಪರಮಾತ್ಮ ಅಲ್ಲೇ ಕಾಣಬೇಕು, ಅವಾಗ ಉದ್ಧಾರ ಆಗ್ತಾನೆ. ದಶರಥ ಅಂಬೋದು ಜೀವನಿಗೆ ಅನ್ವಯ. 10 ರಥ ಇಟ್ಕೊಂಡು ಓಡಾಡ್ತಿದ್ದ ಅಲ್ಲ, 9 ಕಾರ್ ಇದೆ, 20 ಕಾರ್ ಇದ್ದಾಗ ಅಲ್ಲ. ಅದು ದಶರಥ, ದಶೇಂದ್ರಿಯ ಯುಕ್ತವಾದ ರಥ. ಗೊತ್ತಾಯ್ತಾ? ದಶಾಶ್ವ ಇಂದ್ರಿಯ ರೂಪವಾದ 10 ಕುದುರೆಗಳಿಂದ ಕೂಡಿದಂತಹ ದೇಹವೆಂಬ ರಥ ಇದ್ದಾಗ ಪ್ರತಿಯೊಬ್ಬ ಜೀವನ ಏನಾಗ್ತಾನಾಗ? ಎಲ್ಲಿದ್ದ? ಅಯೋಧ್ಯೆಯಲ್ಲಿದ್ದ. ಅಯೋಧ್ಯೆ ಅಂದರೆ ದೇಹ. ನವದ್ವಾರೇ ಪುರೇ ದೇಹಿ, ದೇಹ. ಈ ದೇಹ ಬೇರೆ, ಆ ದೇಹ ಬೇರೆ. ಇರ್ಲಿಕ್ಕೆ ದೇಹ, ಅದು ವಾಸ ಮಾಡ್ಲಿಕ್ಕೆ ಈ ದೇಹ. ಜೀವ ಇರ್ಲಿಕ್ಕೆ ಈ ದೇಹ, ದೇಹ ಇರ್ಲಿಕ್ಕೆ ಅದು. ಅದಕ್ಕೊಂದು ಪ್ಯಾಕಿಂಗ್ ಆ ರೀತಿ ಇದೆ. ವಿಷಯಾಂತೇಶು ಗೋಚರ. ವಿಷಯಗಳೆಲ್ಲ ಏನು? ದಾರಿ ಉದ್ದಕ್ಕೆ ದಾಟ್ಕೊಂಡು ಹೋಗ್ಬೇಕದನ್ನು. ಅಲ್ಲಿ ಅಟ್ರಾಕ್ಟ್ ಆಗ್ತಾ ನಿಂತು ಬಿಟ್ಟರೆ ಮುಂದೆ ಹೋಗೋದಿಲ್ಲ. ಸ್ವಭಾವ ಏನಂತ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಇಂದ್ರಿಯಗಳು. ಹೋಗ್ಲಿಕ್ಕೆ ಬಿಟ್ಬಿಟ್ರೆ ಏನು ಮಾಡ್ತಾರೆ? ಅದಕ್ಕೆ ಅವರು ಉಡುತ್ತಾರಲ್ಲ, ಕೃಷಿ ಮಾಡಬೇಕಾದ್ರೆ ಬಾಯಿ ಕಟ್ಟಿಬಿಡ್ತಾರೆ ಅದಕ್ಕೆ. ಮತ್ತು ತಿನ್ಕೋತ ಕೂತ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಆ ಕಡೆ ಗಮನ ಹೋಗಬಾರ್ದು ಅವಕ್ಕೆ. ಆ ರೀತಿ ಏನು ಮಾಡಬೇಕು? ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಕುದುರೆಗೂ ಹಾಕಿಬಿಟ್ಟಿರ್ತಾರೆ ತಿನ್ನಕ್ಕೆ ಬರದಂತೆ. ಬೇರೆ ಕಡೆ ಮಾಡೋಕ್ಕೆ ಹೋಗಿ ಗಮನ ಬರಬಾರ್ದು ಅದಕ್ಕೆ. ವಿಷಯಾಂತೇಶು ಗೋಚರ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣ. ಆತ್ಮ, ಇಂದ್ರಿಯ, ಮನಸ್ಸಿನಿಂದ ಕೂಡಿದ ಜೀವ ಇದ್ದಾನೆ, ಇವನು ಭೋಕ್ತ. ಸುಖ ದುಃಖ ಭೋಕ್ತ ಇವನು, ಬರೀ ಆನಂದ ಭೋಕ್ತ ಪರಮಾತ್ಮ. ಯಸ್ತ್ವ ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣ್ಯವಶ್ಯಾನಿ ದುಷ್ಟಾಶ್ವ ಇವ ಸಾರಥೇ. ಯಸ್ತು ಅವಿಜ್ಞಾನವಾನ್ ಭವತಿ, ಯಾರಿಗೆ ತಿಳುವಳಿಕೆ ಇಲ್ಲ, ಈ ಡ್ರೈವಿಂಗ್ ಗೊತ್ತಿಲ್ಲದೆ ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಯಾಕೆ ಹಾಗಾಗುತ್ತೆ? ಇವತ್ತು ದೇಹದಲ್ಲಿದ್ದವನಿಗೆ ಏನು ಕೊಡಬೇಕು? ಫಸ್ಟ್ ಅವನಿಗೆ ಎಚ್ಚರಿಕೆ ಕೊಡಬೇಕು, ಲೈಸೆನ್ಸ್ ಕೊಡಬೇಕು. ಲೈಸೆನ್ಸ್ ಕೊಡೋವರೆಗೂ ಯಾವುದೋ ಕಾಲೋ ಇಲ್ಲ ಅವನು ಪಬ್ಲಿಕ್ ಪ್ಲೇಯಲ್ಲಿ ಓಡಾಡೋಗಿಲ್ಲ. ಗೊತ್ತಾಯ್ತಾ? ಇವತ್ತು ಲೈಸೆನ್ಸ್ ಇಲ್ಲದೆ ಓಡಾಡ್ತಾನೆ ಮನುಷ್ಯ. ಏನಿಲ್ಲ ಅವನಿಗೆ? ಜಿತೇಂದ್ರಿಯತ್ವ ಇಲ್ಲ ಅಂದರೆ ದಾರಿ ತಪ್ತಾನೆ ಅಂತ ಅರ್ಥ. ಅಯುಕ್ತೇನ ಮನಸಾ ಸದಾ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವ ಇವ ಸಾರಥೆ. ಸಾರಥಿ ಕೂತಿದ್ದಾನೆ, ಕುದುರೆಗಳು ದಾರಿ ತಪ್ಪಿ ಹೋಗಿದೆ. ಕುದುರೆಗಳು ಇಂದ್ರಿಯಗಳು. ಆಗ ಅವನೇನಾಗ್ತಾನೆ? ಕೆಟ್ಟ ಕುದುರೆ ಇರತಕ್ಕಂತಹ ರಥದಲ್ಲಿ ಕೂತರೆ ಎಳ್ಕೊಂಡು ಹೋಗಿಬಿಡುತ್ತೆ. ಡ್ರೈವಿಂಗ್ಗೆ ಬರೋದಿಲ್ಲ. ಸರಿಯಾಗಿದ್ದು ಬಿಟ್ಟರೆ ಗುರಿ ಮುಟ್ಟುತ್ತಾನೆ. ಅದ್ರ ಗುರಿ ನಾವು ಹೋಗ್ಬಾರ್ದು, ನಮ್ಮ ಗುರಿಗೆ ಅದು ಬರಬೇಕು. ಇಷ್ಟೊಂದು ಅಲ್ಲಿಗೆ ಹೋಗ್ತೀನಿ ಬರ್ತೀರಿ ಅಂತ ಹೋಗ್ತಾರೆ ಯಾರು? ನಾವು ಹೋಗಲಿ ಬರಬೇಕು, ಅವನು ಹೋಗಲಿ ನಾವು ಹೋಗ್ಬೇಕಾಗುತ್ತೆ. ಸಾಧ್ಯ? ಫ್ರೀ ಕರ್ಕೊಂಡು ತಿರುಗಿ ಹೋಗೋದಿಲ್ಲ. ಅಲ್ಲಿ ವಾಪಸ್ ಬರೋದು ದುಡ್ಡು ಕೊಡಬೇಕು, ಮತ್ತೆ ಡಬಲ್ ಕೊಡಬೇಕಾಗತ್ತೆ, ಹೋಗೋದಿಲ್ಲ. ಎಷ್ಟು ವಿಜ್ಞಾನವಾನ್ ಭವತಿ, ಆಪೋಸಿಟ್ ಇದು. ಅವಿಜ್ಞಾನವಾನ್ ಭವತಿ ಹೀಗಿದ್ದಾನೆ. ಅಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ. ಮನಸ್ಸು ಯುಕ್ತ. ಯುಕ್ತ ಅಂದ್ರೇನು? ಗುರಿ ಕಡೆ ಗಮನ ಕೊಟ್ಟಿದೆ. ಅವಾಗೇನಾಗ್ತಾನೆ? ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಸ್ವಾಯವ ಸಾರಥೆ. ವಶವಾದ ಇಂದ್ರಿಯಗಳು ಅಂದರೆ ವೆಹಿಕಲ್ ಕಂಟ್ರೋಲ್ ಇದ್ದು ಡ್ರೈವ್ ಮಾಡ್ತಾ ಲೆಕ್ಕ. ವಶವಾಗದ ಇಂದ್ರಿಯಗಳು ಅಂದರೆ ಬ್ರೇಕ್ಲೆಸ್ ವೆಹಿಕಲ್ ಕಂಟ್ರೋಲ್ ಮಾಡಿದ್ರೆ ಆಗ ಆಯ್ತು. ಇವತ್ತು ಬ್ರೇಕ್ಲೆಸ್ ವೆಹಿಕಲ್ ಇದ್ದಾಗ ಇವತ್ತು ಬ್ರೇಕ್ ಬರಬಾರ್ದು ಅಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದ. ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕಃ ಸದಾ ಅಶುಚಿ ನ ಸಾ ತತ್ಪದಮಾಪ್ನೋತಿ ಸಂಸಾರಂತ್ಯಾಧಿಗಚ್ಚೆ. ಯಾರಿಗೆ ಜ್ಞಾನ ಇಲ್ಲ ಅವನ ಮನಸ್ಸು ಅವನು ಕೊಳಕಿದ್ದಾಗ ಲೆಕ್ಕ. ಮೈಲಿಗೆ ಅವನು, ಮನಸ್ಸಿನ ಮೈಲಿಗೆ. ದೇಹದ ಮೈಲಿಗೆ ಸ್ನಾನ ಮಾಡಿದರೆ ಹೋಗುತ್ತೆ, ಮನಸ್ಸಿನ ಮೈಲಿಗೆ ಒಬ್ಬನು ಏನು ಮಾಡ್ದ, ಕೊಲೆ ಮಾಡ್ದ, ಕೈ ತೊಳ್ಕೊಂಡ್ಬಿಟ್ಟ, ಪಾಪ ಹೋಗ್ಬಿಡ್ತಾ? ರಕ್ತ ಹೋಯ್ತು, ಪಾಪ ಹೋಗಲಿಲ್ಲ. ಪಾಪ ಎಲ್ಲಿ ಅಂಟಿದೆ ಅವನಿಗೀಗ? ಒಳಗಡೆ. ಅರ್ಥ ಮಾಡ್ಕೋ. ಗೊತ್ತಿಲ್ಲದೆ ತುಳಿದ, ಪಾಪ ಬರಲಿಲ್ಲ. ಅದಕ್ಕೆ ಒಳಗೆ ತುಳಿಯೋ ಇಂಟೆನ್ಷನ್ ಇಲ್ಲ ಅವನಿಗೆ. ಗೊತ್ತಾಯ್ತಾ? ತುಳಿಸ್ಕೊಂಡವ್ರು ಕೂಡ ಹೋಲಿ ಬಿಡಿ ಅಂತಾರೆ ಹೊರತು ಏನು ಮಾಡೋದಿಲ್ಲ, ಅವನು ಜಗಳ ಮಾಡೋದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿದೆ ಇಂಟೆನ್ಷನ್ ಇಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಮನಸ್ಸು ಮೈಲಿಗೆ ಆಗಿಬಿಟ್ರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಿಂದರೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು. ಒಳಗೆ ಸ್ನಾನ ಹೇಗೆ ಮಾಡಬೇಕು ಅಂದರೆ ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ. ಶಾಸ್ತ್ರಾಧ್ಯಯನವೇ ದೊಡ್ಡ ಸ್ನಾನ. ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕಃ ಸದಾ ಶುಚಿ ಸತು ತತ್ಪದಮಾಪ್ನೋತಿ ಯಸ್ಮಾದ್ಭೂಯೋ ನ ಜಾಯತೆ. ಯಾರು ಜ್ಞಾನ ಹೊಂದಿರ್ತಾನಲ್ಲ, ದೇವ್ರ ಕಡೆ ಮನಸ್ಸು ಹಾಕಿದ್ದೇ ಗುರುತು. ಅದಕ್ಕೆ ನಮಗೆ ಬಿಡು ವಿಷಯ ಗೊತ್ತಾಗಲ್ಲ. ದೇವ್ರ ಕಡೆ ಮನಸ್ಸಾಗಿ ಒಂದು ವಿಷಯ ಸೀರಿಯಸ್ ಆಗಿ ನೋಡ್ತಿದ್ದಾನೆ, ಒಂದು ಸೀನು ಅಂತ ಕೇಳಿದರೆ ಅರ್ಥ ಆಗಿದೆ ಅಂತ ಅರ್ಥ ಅವನಿಗೆ. ಇಲ್ಲದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ, ಈಗಲೂ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಅರ್ಥವಾದರೆ ಇನ್ವಾಲ್ವ್ ಆಗ್ತಾನೆ. ಸೊ ಯಾರಿಗೆ ಜ್ಞಾನ ಇದ್ದು ಧ್ಯಾನ ಮಾಡ್ತಾನಲ್ಲ ಅವನು
ಮತ್ತೆ ಹುಟ್ಟಿ ಬರದಂಥ ಜಾಗಕ್ಕೆ ಹೋಗ್ತಾರೆ ನೋಡಿ. ಯಸ್ಮಾತ್ ಭೂಯೋ ನ ಜಾಯತೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದ ನ ಪುನರಾವರ್ತತೆ ನ ಚ ಪುನರಾವರ್ತತೆ ಅದರರ್ಥ. ಕೊನೆಯ ಒಂದು ಮುಖ್ಯವಾದ ವಿಷಯ ಹೇಳಿ ಮುಗಿಸೋಣ. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋದ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ವಿಜ್ಞಾನ ಸಾರಥಿ ಆಗಬೇಕು, ಮನಸ್ಸು ಪ್ರಗ್ರಹ ಆಗಬೇಕು, ಅವನು ವಿಷ್ಣುವಿನ ಗುರಿ ಮುಟ್ತಾನೆ. ವಿಷ್ಣುವಿನೇ ಗಮ್ಯಸ್ಥಾನ ನಮಗೆ. ಜ್ಞಾನಂ ಗಮ್ಯಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ. ದೇವ್ರ ಹತ್ರ ಹೋಗ್ತೇವೆ, ದೇವ್ರ ಹತ್ರ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು, ಅದೇ ಗಮ್ಯ. ಗಮ್ಯಸ್ಥಾನ ವೈಕುಂಠ ಆಗಬೇಕು. ಯಾವಾಗ ಸಾಧ್ಯ ಇದು? ವಿಜ್ಞಾನ ಸಾರಥಿ ಆಗಬೇಕು. ವಿಜ್ಞಾನ ಸಾರಥಿ ಅಂದರೆ ಯಾರು? ವಿಜ್ಞಾನ ಅಂದರೆ ವಾಯುದೇವರು, ಜ್ಞಾನ ವಾಯುದೇವರು. ಮಾತರಿಶ್ವನು ಸೂತನೆ ನಿಪನು ಸರ್ವಕಾಲದ ಹರಿಕತಾಂಶ ಹೇಳಬೇಕಾದ್ರೆ ನಮ್ಮ ದೇಹರಥಕ್ಕೆ ಜ್ಞಾನನೇ ಸಾರಥಿ. ಜ್ಞಾನ ಅಂದರೆ ವಾಯುದೇವರು, ಅವರು ಕರ್ಕೊಂಡು ಹೋಗ್ಬೇಕು ನಮಗೆ. ಸಾರಥಿ ಕಡಿಮೆ ಆಗಿಬಿಡ್ತಾನ ಅಂತ ಕೇಳಿದರೆ ಕೃಷ್ಣ ಅರ್ಜುನ ಸಾರಥಿ ಕಡಿಮೆ ಆಗಿಬಿಟ್ನಾ? ಇಲ್ಲೇ ಇಲ್ಲ. ಅದ್ರ ಸಾರಥಿ ಅಂದರೆ ಮಾರ್ಗದರ್ಶಕರು ಅಂತ ಅರ್ಥ. ಡ್ರೈವರ್ ಸಾರಥಿ ಬೇರೆ, ಗೈಡ್ ಸಾರಥಿ ಬೇರೆ. ಅಲ್ಲಿ ಹೇಳ್ತಾರೆ ವಿಜ್ಞಾನ ಸಾರಥಿ ಮನಃ ಪ್ರಗ್ರಹವ. ರುದ್ರದೇವರೇನಾಗಬೇಕು? ಹಗ್ಗ ಆಗಬೇಕು. ಪ್ರಗ್ರಹ ಅಂದರೆ ರಶ್ಮಿಗಳು, ಹಗ್ಗಗಳು. ಆ ಅಧ್ವನ ಪಾರಮಾಪ್ನೋತಿ. ಅಧ್ವ ಅಂದರೆ ಮೋಕ್ಷದ ದಾರಿ. ಇದನ್ನು ಮುಟ್ತಾನೆ ಯಾರಾತ? ವಿಷ್ಣು ಪರಮಂ ಪದ. ದಾರಿ ಯಾವುದು ಅಂದರೆ ವಿಷ್ಣುವಿನ ಸ್ಥಾನ, ಬೇರೆಯವರ ಸ್ಥಾನ ಅಲ್ಲ. ಉಪನಿಷತ್ತು ಅಪೌರುಷೇಯ. ಈ ವಿಷ್ಣುವಿನ ಹೆಸರು ಸ್ಪಷ್ಟ ಬಂದಿದೆ. ಯಾರೋ ಯಾವ ಲೋಕಕ್ಕೆ ಹೋದರೆ ವಾಪಸ್ ಬರೋದಿಲ್ಲ ಅಂದರೆ ವಿಷ್ಣು ಲೋಕಕ್ಕೆ. ಆದ್ದರಿಂದ ಶುದ್ಧ ಎಲ್ಲ ಒಬ್ಬ ಉಪನಿಷತ್ತು ನೋಡಿದ ಮೇಲೆ ಪರಸ್ವ ಉಪನಿಷತ್ತಲ್ಲಿ ವಿರೋಧ ಇಲ್ಲ. ಆದ್ದರಿಂದ ಎಲ್ಲ ಉಪನಿಷತ್ತುಗಳ ಸಂದೇಶ ಏನು? ಹರಿಸರ್ವೋತ್ತಮತ್ವನೇ ಆಯಿತು ಹೊರತು ಬೇರೆ ಆಗಲಿಲ್ಲ. ಅದಕ್ಕೆ ಇದನ್ನು ಅಧ್ವನ ಪಾರಮಾಪ್ನೋತಿ ತದ್ ವಿಷ್ಣೋ ಪರಮಂ ಪದ. ಅಲ್ಟಿಮೇಟ್ ಪದ. ಪರಮ ಅಂದರೆ ಅಲ್ಟಿಮೇಟ್, ಪದ ಅಂದರೆ ಸ್ಥಾನ. ಅಲ್ಟಿಮೇಟ್ ಸ್ಥಾನ ಯಾವುದು ಅಂದರೆ ವಿಷ್ಣುವಿನ ವೈಕುಂಠನೇ ಹೊರತು ಬೇರೆ ಅಲ್ಲ. ಅದೇ ವೈಕುಂಠದ ಹೇಯಷ್ಟು ಆಯಿತು ಹೊರತು ಬೇರೆ ಆಗಲಿಲ್ಲ ಅಂತ ಹೇಳಿ ಕಲಿಯಲ್ಲಿ. ನಾಡಿದ್ದು ಕಂಟಿನ್ಯೂಷನ್. ಇದೆಲ್ಲ ತುಂಬ ವಿಷಯದ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೆಷ್ಟು ದೊಡ್ಡ ಭಾಷ್ಯ ಇದೆ. ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ ಆನಂದತೀರ್ಥವೇ